ಚುನಾವಣೆಗೆ ಕೇವಲ ತಿಂಗಳುಗಳು ಬಾಕಿ ಇರುವಂತೆ ದೇಶದ ಅತಿ ಮುಖ್ಯ ಚುನಾವಣೆ ದೃಷ್ಟಿಯಿಂದ ಬಜೆಟ್ ಅನ್ನು ನಿರ್ಮಲಾ ಸೀತಾರಾಮನ್ ಇವತ್ತು ಮಂಡಿಸಿದ್ದಾರೆ. 60 ನಿಮಿಷಗಳ ಭಾಷಣ. ಬಹುಜನರಿಗೆ ನಿರಾಸೆ, ಬಹುಜನರಿಗೆ ಆಶ್ಚರ್ಯ, ಬಹುಜನರಿಗೆ ಇದು ಬಜೆಟ್ಟಾ ಅಂತ ಪ್ರಶ್ನೆ. ಆದರೆ ನಿರೀಕ್ಷಿತ, ಸಿದ್ಧಪಡಿಸಿದ ನಿರೀಕ್ಷೆಗಳನ್ನು ತಲೆ ಕೆಳಕಾಗು ಮಾಡುವಂತೆ ಇವತ್ತಿನ ಬಜೆಟ್ ಮಂಡನೆಯಾಗಿದೆ. ಇದೇ ಬಜೆಟ್ಟಾ ಅನ್ನುವುದಕ್ಕೂ ನಾವು ಒಂದಿಷ್ಟು ವ್ಯಾಖ್ಯಾನ ಇದೆ, ಇದೇ ಬಜೆಟ್ಟು ಅನ್ನುವುದಕ್ಕೂ ಒಂದಿಷ್ಟು ವ್ಯಾಖ್ಯಾನ ಇದೆ. ಈ ದೇಶದ 2ನೆಯ ಮಹಿಳೆಯಾಗಿ ಇಂದಿರಾ ಗಾಂಧಿ ನಂತರ ಬಜೆಟನ್ನು ಮಂಡಿಸಿದ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಮೊರಾರ್ಜಿ ದೇಸಾಯಿ ಮಂಡಿಸಿದಷ್ಟೇ ಬಜೆಟ್ಗಳನ್ನು ಮಂಡಿಸಿ ದಾಖಲೆಯನ್ನು ಸಮ ಮಾಡಿದ್ದಾರೆ. ಇದರ ವಿವರಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸಬೇಕು. ಆದರೆ ಅದರ ಒಳಗೆಯೇ ಎಲ್ಲಿಂದಲೂ ಎದ್ದು ಬಂದಿದೆ ಒಂದು ವಿವಾದ. ಕರ್ನಾಟಕದ ಏಕೈಕ ಕಾಂಗ್ರೆಸ್ ಸಂಸದರಾಗಿರುವ ಡಿ.ಕೆ. ಸುರೇಶ್ ಆ ವಾದವನ್ನು ಎತ್ತಿದ್ದಾರೆ. ಕರ್ನಾಟಕಕ್ಕೆ ಅನ್ಯಾಯವಾಗಿದೆ, ಹಾಗಾಗಿ ಮುಂದೆ ನಾವು ದಕ್ಷಿಣ ಭಾರತದವರು ಪ್ರತ್ಯೇಕ ರಾಷ್ಟ್ರವನ್ನೇ ಕೇಳಬೇಕಾದೀತು ಅಂತ ಎತ್ತಿ ಕಷ್ಟಪಡ್ತಾರೆ. ಈಗ ಆಲ್ ರೈಟ್, ಅದರ ಕಥೆಯನ್ನು ನಿಮ್ಮ ಮುಂದೆ ತರಬೇಕು. ಅಫ್ಕೋರ್ಸ್ ಜ್ಞಾನವ್ಯಾಪಿಯಲ್ಲಿ ಪೂಜೆ ಮಾಡಿಬಿಟ್ಟಿದ್ದಾರೆ, ಅದನ್ನು ಹೇಳಬೇಕು. ಈ ಎಲ್ಲವನ್ನ ಹೇಳುವುದಕ್ಕೆ ಮೊದಲು ಈ ಹೊತ್ತಿನ ಟಾಪ್ ಸ್ಟೋರೀಸ್ಗೆ ಹೋಗೋಣ. ನಿಮ್ಮ ಕೆಲಸ. ಎಲೆಕ್ಷನ್ ಬಜೆಟ್ನಲ್ಲಿ ಪುಕ್ಕಟ್ಟೆ ಯೋಜನೆಗಳಿಲ್ಲ, ಜನಪ್ರಿಯ ಘೋಷಣೆಗಳಿಲ್ಲದೆ ಅಧಿಕಾರಕ್ಕೆ ಬರೋ ವಿಶ್ವಾಸ, ವಿಕಸಿತ ಭಾರತಕ್ಕೆ ಮೋದಿ ಆದ್ಯತೆ. ಆದಾಯ ತೆರಿಗೆ ಮಿತಿ ಬದಲಾವಣೆ ಇಲ್ಲ, ಅಂಗನವಾಡಿ ಆಶಾ ವರ್ಕರ್ಸ್ಗೆ ಆಯುಷ್ಮಾನ್ ಭಾರತ, 40,000 ಬೋಗಿಗೆ ವಂದೇ ಭಾರತ್ ಲುಕ್. ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕಿಲ್ಲ ನಿರ್ದಿಷ್ಟ ಯೋಜನೆ, ಪ್ರತ್ಯೇಕ ದಕ್ಷಿಣ ಭಾರತಕ್ಕೆ ಡಿ.ಕೆ. ಸುರೇಶ್ ಕೂಗು, ಕೈ ಸಂಸದರ ಮಾತಿಗೆ ಭಾರೀ ವಿರೋಧ. 3 ದಶಕದ ಬಳಿಕ ಜ್ಞಾನವ್ಯಾಪಿಯಲ್ಲಿ ಹಿಂದೂಗಳ ಪೂಜೆ, ಮಸೀದಿ ಸಮಿತಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆ, ದೇಶದಲ್ಲೀಗ ದೇಗುಲ ವಾಪಸಿ ಅಭಿಯಾನ. ಸಹಕಾರಿ ಸಂಘ ಸಾಲದ ಅಸಲು ಕಟ್ಟಿದ್ರೆ ಬಡ್ಡಿ ಮನ್ನಾ, ಇನ್ಮುಂದೆ ರಾಜ್ಯದಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಸುಲಭ, ಮಂಡ್ಯದಲ್ಲಿ ಮುಗಿಯದ ಧ್ವಜದಂಗಲ್. ಕಾಂಗ್ರೆಸ್ ಸರ್ಕಾರದಲ್ಲೂ 40% ಕಮಿಷನ್, ಬಿ ಶಿವರಾಮ್ ಆರೋಪಕ್ಕೆ ಸಿಎಂ ಡಿಸಿಎಂ ಗರಂ, ಮುದ್ದಹನುಮೇಗೌಡಗೆ ಟಿಕೆಟ್ ಘೋಷಿಸಿದ್ರು ರಾಜಣ್ಣ. ಜಾರ್ಖಂಡ್ನಲ್ಲಿ ಸರ್ಕಾರ ರಚನೆಗೆ ಸಿಗದ ಆಹ್ವಾನ, ಆಪರೇಷನ್ ಭೀತಿಯಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್, ರಾಜ್ಯದಲ್ಲಿ ಬಿಯರ್ ಮೇಲೆ ಇನ್ನಷ್ಟು ಬೆಲೆ ದುಬಾರಿ.